ಕ್ಷೇತ್ರದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಹೇಗೆ ಕೋಲಾಹಲಕ್ಕೆ ಒಂದು ಟಿಕೆಟ್ ವಿಚಾರ ಕಾರಣ ಆಗಿದೆ ಅನ್ನೋದನ್ನ ನೋಡಿದ್ವಿ ನಾವು. ನಿನ್ನೆ ರಾಜಕೀಯ ಪ್ರಹಸನ ಜೊತೆಗೆ ಇಡೀ ಹೈಡ್ರಾಮಾವನ್ನ ಗಮನಿಸಿದಂತಹ ಅನೇಕರಿಗೆ ಎರಡು ವಿಚಾರಗಳು ಅನಿಸ್ತಾ ಇತ್ತು. ಒಂದು, ಪಕ್ಷದ ಮೇಲಿನ ಹಿಡಿತದ ಬಗ್ಗೆ ಪ್ರಶ್ನೆ ಬಂದಿದ್ರೆ, ಇನ್ನೊಂದು ಇದೆಲ್ಲವೂ ಪೂರ್ವ ನಿಯೋಜಿತವ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಏನೇನೆಲ್ಲ ಬೆಳವಣಿಗೆ ಆಯಿತು, ನಂತರ ಇದಕ್ಕೆ ಸೊಲ್ಯೂಷನ್ ಹೇಗೆ ಕಂಡು ಹಿಡಿತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಲೋಕಸಭಾ ಅಖಾಡದಲ್ಲಿ ಕೋಲಾಹಲ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯದ್ದೇ ಟೆನ್ಷನ್. ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯ ಸಂಬಂಧ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಹೆಸರು ಬಹುತೇಕ ಅಂತಿಮವಾದ ಹಿನ್ನೆಲೆಯಲ್ಲಿ ಕೋಲಾರದ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ರೆಬಲ್ ಆಗಿ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗುವ ಮೂಲಕ ದೊಡ್ಡ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತೇಳಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ಶಾಸಕರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿದ್ದು, ಇದರಲ್ಲಿ ಪ್ರಮುಖವಾಗಿ ಚಿಂತಾಮಣಿಯ ಸಚಿವರಾದ ಡಾಕ್ಟರ್ ಎಂ ಸುಧಾಕರ್ ಸೇರಿದಂತೆ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರಿನ ಶಾಸಕ ಕೆವೈ ನಂಜೇಗೌಡ, ವಿಧಾನ ಪರಿಷತ್ನ ಸದಸ್ಯರಾದ ನಸೀರ್ ಅಹಮದ್ ಜೊತೆಗೆ ಅನಿಲ್ ಕುಮಾರ್ ತಮ್ಮ ರಾಜೀನಾಮೆ ಪತ್ರಗಳನ್ನು ಹಿಡಿದು ಸ್ಪೀಕರ್ ಅವರಿಗೆ ನೀಡಲಿಕ್ಕೆ ಮುಂದಾದ ಘಟನೆ ನಡೆದಿದೆ. ಹಿಂದೆಯಿಂದ ನಮಗಾಗಿರ್ತಕ್ಕಂಥ ತೊಂದರೆಗಳನ್ನ ನಾವು ಪಕ್ಷದಲ್ಲಿ ಹೇಳ್ಕೊಂಡು ಬಂದಿದ್ವಿ. ನೀವು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ, ಆದರೆ ಮತ್ತೆ ಅವರ ಒಂದು ಕುಟುಂಬದವರಿಗೆ ದಯವಿಟ್ಟು ಕೊಡಬೇಡಿ. ಬೇರೆ ಯಾರಿಗಾದ್ರೂ ಕೊಡಿ, ನಮ್ದು ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ. ನಮ್ಮ ರಾಜಕೀಯಗಳು ಬೇಕಾದ್ರೆ ನಾವು ಬಿಡ್ತೀವಿ, ಆದರೆ ನಾವು ಮತ್ತೆ ಈ ರೀತಿಯಾದಂಥ ತೊಂದರೆಗೆ ನಮ್ಮ ಕ್ಷೇತ್ರಗಳಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ತೊಂದರೆ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಲ್ಲ ಅಂತ. ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು SC ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದೀವಿ. ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರು ಇಲ್ವಾ? ಬೇರೆ ಯಾರು ನಾಯಕರ ರಾಜ್ಯದವ್ರು ಇಲ್ಲ, ರಾಜ್ಯದಲ್ಲಿ ಕುಟುಂಬಕ್ಕೆ ಕೊಡಬಾರ್ದು. ಹೌದು, ನಮ್ಮ ವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಸ್ಪೀಕರ್ ಯುಟಿ ಖಾದರ್ ಮಂಗಳೂರಿನಲ್ಲಿದ್ದ ಕಾರಣ ಶಾಸಕರು ಫ್ಲೈಟ್ನಲ್ಲಿ ಮಂಗಳೂರಿಗೆ ಹೋಗಿ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗ್ತಿದ್ರು. ವಿಷಯ ತಿಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ತಮ್ಮ ಮನೆಗೆ ಕರೆಸಿಕೊಂಡು ಶಾಸಕರ ಮನವೊಲಿಕೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ ಜಗ್ಗದ ಶಾಸಕರು ವಿಧಾನಸೌಧಕ್ಕೆ ಬಂದು ವಿಧಾನ ಪರಿಷತ್ನ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾದ್ರು. ಈ ಮಧ್ಯೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಟಿಕೆಟ್ ಇನ್ನೂ ಯಾರಿಗೂ ಘೋಷಣೆಯಾಗಿಲ್ಲ, ಅಲ್ಲಿಯವರೆಗೂ ಎಲ್ಲರೂ ಸಮಾಧಾನವಾಗಿರುವಂತೆ ತಿಳಿಸಿದ ಮೇಲೆ ರಾಜೀನಾಮೆಯ ಪ್ರಹಸನಕ್ಕೆ ಶಾಸಕರು ತೆರೆ ಎಳೆದಿದ್ದಾರೆ. ನಮ್ಮಲ್ಲಿ ಯಾವುದೇ ಗುಂಪು ಭಿನ್ನಮತ ಇಲ್ಲ ಅಂತೇಳಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ. ಯಾರ ಕೈ ಮೇಲೆ ಆಗಲ್ಲ, ಕಾಂಗ್ರೆಸ್ ಗೊತ್ತಿಲ್ಲ, ಅದು ಹೈಕಮಾಂಡ್ ಸಡ್ಡು ಯಾರು ಹೊಡೆದಿಲ್ಲ. ಈಗ ನಾವು ರಿಕ್ವೆಸ್ಟ್ ಮಾಡಿರೋದಕ್ಕೆ ನಮ್ಮ ಶಾಸಕರುಗಳೆಲ್ಲ ಒಪ್ಕೊಂಡಿದ್ದಾರೆ, ಅದಕ್ಕೆ ವಾಪಸ್ ಬರ್ತಿದ್ದಾರೆ. ಇನ್ನು ಕೋಲಾರ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಕಳೆದ 15 ದಿನಗಳಿಂದ ಹೈಕಮಾಂಡ್ಗೆ ತಲೆಬಿಸಿ ಮಾಡಿತ್ತು. ಕೋಲಾರದ ಬಣ ರಾಜಕೀಯದಿಂದ ಟಿಕೆಟ್ ವಿಷಯಕ್ಕೆ ಹಗ್ಗಜಗ್ಗಾಟ ನಡೆಯುತ್ತಲೇ ಇತ್ತು. ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣಗಳ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೆಯುತ್ತಲೇ ಬಂದಿದೆ. ಕೆಎಚ್ ಮುನಿಯಪ್ಪ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡುವಂತೆ ಒತ್ತಾಯ ಹೇರಿದ್ದಾರೆ. ಇದರಿಂದ ಆತಂಕಗೊಂಡಂತಹ ಹೈಕಮಾಂಡ್ ಕೂಡಲೇ ಅಭ್ಯರ್ಥಿ ಆಯ್ಕೆಯ ವಿಚಾರವನ್ನು ತಡೆ ಹಿಡಿದಿದೆ. ಇನ್ನು ನಿನ್ನೆ ಸಂಜೆ ರಾತ್ರಿ 10 ಗಂಟೆಗೆ ರೆಬಲ್ ಶಾಸಕರ ಜೊತೆಗೆ ಮಾತನಾಡಲಿಕ್ಕೆ ಸಭೆಯನ್ನು ಕರೆದಿದ್ದ ಸಿಎಂ ಸಿದ್ದರಾಮಯ್ಯ ಮೈಸೂರಿನಿಂದ ಬಾರದ ಕಾರಣ ಸಭೆ ಇಂದು ನಡೆಯಲಿದೆ. ಸಭೆಯಲ್ಲಿ ಅಂತಿಮ ನಿರ್ಧಾರ ಪ್ರಕಟಗೊಳ್ಳಲಿದೆ. ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಬಣ ರಾಜಕಾರಣ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಯಾವ ರೀತಿ ಮುದ್ದರಿಯುತ್ತೆ ಕಾದ್ ನೋಡಬೇಕಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.